ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ಮಲೆನಾಡಿನ ರೈತರ ಶರಾವತಿ ಸಂತ್ರಸ್ತರುಗಳ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮಲೆನಾಡು ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ರೈತ ಸಮೂಹ ಜಮಾಯಿಸಿದ್ದು ಸಿಗಂದೂರು ಸೇತುವೆಯ ಮೇಲೆ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಘೋಷಣೆ ಕೂಗಿದರು. ಹೆದ್ದಾರಿ ತಡೆಗೂ ಪೂರ್ವಭಾವಿಯಾಗಿ ಪ್ರತಿಭಟನೆಗೆ ಜಮಾಯಿಸಿದ್ದ ರೈತ ಸಮೂಹವನ್ನ ಉದ್ದೇಶಿಸಿ ಮಾತನಾಡಿದ ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕರಾದ ತೀನಾ ಶ್ರೀನಿವಾಸ್ ರವರು ಶರಾವತಿ ಮುಳುಗಡೆ ಸಂತ್ರಸ್ತರು ಹಾಗೂ ಅರಣ್ಯ ಭೂಮಿ ಸಾಗುವಳಿದಾರರ ಬೇಡಿಕೆಯ ಈಡೇರಿಕೆಗೆ ಆಗ್ರಹಿಸಿ ಹಮ್ಮಿಕೊಂಡಿರುವ ಹಕ್ಕೊತ್ತಾಯದ ಹೋರಾಟದ ಮೂಲಕ ಸರ್ಕಾರಕ್ಕೆ ಮುಂದಿನ 15 ದಿನಗಳಲ್ಲಿ ಹಕ್ಕುಪತ್ರ ವಿತರಿಸಬೇಕು ಎಂದು ಗಡುವು ನೀಡಿದರು. ತಹಸೀಲ್ದಾರ್ ಕೊಟ್ಟಿರೋದು ಯಾವ ಕಾರಣಕ್ಕೂ ಸರ್ಕಾರ ಕೊಟ್ಟಿರೋ ಹಕ್ಕುಪತ್ರನ ವಜಾ ಮಾಡಕ್ ಸಾಧ್ಯ ಇಲ್ಲ ಅಂತ ಕೋರ್ಟಿಗೆ ಹೇಳ್ಬೇಕಂತ ಹೋದ್ರೆ ಎಲ್ಲರೂ ಕೋರ್ಟಿಗೆ ಹೋಗೋದಾದ್ರೆ ಎಲ್ಲರೂ ಕೋರ್ಟ್ ತೀರ್ಮಾನ ಮಾಡಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಕಿತ್ತು ಬಿಸಾಕಿ ಹೈಕೋರ್ಟ್ ಜಡ್ಜನ್ನ ಮುಖ್ಯಮಂತ್ರಿ ಮಾಡ್ಬಿಡೋಣ, ಒಗಾಸಿ ಸುಪ್ರೀಂ ಕೋರ್ಟ್ ಜಡ್ಜನ್ನ ಮಾಡ್ಬಿಡೋಣ, ಪ್ರಧಾನಮಂತ್ರಿ ಮಾಡ್ಬಿಡೋಣ. ಯಾಕಂದ್ರೆ ಮುನ್ಸಿಪಾಲಿಟಿ ಮಾಡೋ ಕೆಲಸ, ಪಂಚಾಯತಿಯವ್ರು ಮಾಡೋ ಕೆಲಸ, ರಾಜ್ಯ ಸರ್ಕಾರ ಮಾಡೋ ಕೆಲಸ, ಕೇಂದ್ರ ಸರ್ಕಾರ ಮಾಡೋ ಕೆಲಸನ ಇವತ್ತು ಕೋರ್ಟ್ ಮಾಡಬೇಕಾಗಿದೆ. ನಿಮ್ಮ ಊರಿಗೆ ಹುಚ್ಚು ನಾಯಿ ಬೀದಿ ನಾಯಿ ಜಾಸ್ತಿ ಆದ್ರೆ ಸುಪ್ರೀಂ ಕೋರ್ಟ್ನವ್ರು ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ಬೇಕಾಗಿದೆ. ಸುಪ್ರೀಂ ಕೋರ್ಟಿನ ಕೆಲಸನ ಅದು. ಈ ನನ್ನ ಮಕ್ಕಳು ಸತ್ತೋಗಿದ್ಕೆ ಪಂಚಾಯತಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸತ್ತೋಗಿದ್ಕಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದು. ಸಾಗರದ ಆಪ್ಸ್ಕೋಸ್ ಅಧ್ಯಕ್ಷ ಇಂದೂದರಗೌಡರು ಮಾತನಾಡಿ, ಅರಣ್ಯ ಇಲಾಖೆಯ ದೌರ್ಜನ್ಯದ ವಿರುದ್ಧ ಹೋರಾಟದಲ್ಲಿ ನಿರಂತರ ಕೈಜೋಡಿಸುತ್ತೇವೆ. ಶರಾವತಿ ಸಂತ್ರಸ್ತರುಗಳ ಹೋರಾಟ ನಮ್ಮೆಲ್ಲರ ಹೋರಾಟ ಎಂದು ಬೆಂಬಲ ವ್ಯಕ್ತಪಡಿಸಿದರು. ಬಳಿಕ ಪ್ರಶಾಂತ್ ಕೆಜಿ ರವರು ಮಾತನಾಡಿ, ಈಗಾಗಲೇ ಕೇಂದ್ರ ಸರ್ಕಾರದ ಹಂತದಲ್ಲಿ ಅಡಿಕೆಯ ಬೆಳೆ ಕುರಿತಾದ ಸಮಸ್ಯೆಗೆ ಬಿವೈ ರಾಘವೇಂದ್ರ ಸೇರಿದಂತೆ ವಿವಿಧ ಸಂಸದರು, ಮಂತ್ರಿಗಳು ಸಹಕಾರ ನೀಡಿರುವ ಕುರಿತು ಆಪ್ಸ್ಕೋಸ್ ಅಧ್ಯಕ್ಷರು ವಿವರಿಸಿದ್ದಾರೆ. ಆದ್ದರಿಂದ ಪಕ್ಷಾತೀತ ಹೋರಾಟ ಯಶಸ್ವಿಯಾಗಬೇಕು ಎಂದರು. ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಯಾಕೆಂದ್ರೆ ಒಂದು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಆನಂದ್ ಚಂದ್ರಶೇಖರ್ ಅವರು ಒಂದು ಹಾಡನ್ನ ಪ್ರಸ್ತಾವನೆ ಮಾಡಿದ್ರು ತಮ್ಮ ಮುಂದೆ. ಮೊದಲನೇದಾಗಿ ಎಂತ ಅದ್ಭುತವಾಗಿ ಹಾಡನ್ನ ಪ್ರಸ್ತಾವನೆ ಮಾಡಿದ್ರು ಅಂದ್ರೆ, ಮೊದಲನೇದಾಗಿ ನಾವು ಆಸ್ತಿ ಕಳ್ಕೊಂಡಿರೋದು ಮಳೆನೀರು ಡ್ಯಾಮ್ ಅಲ್ಲಿ. ನಾನು ಕೂಡ ನನ್ನ ಕುಟುಂಬದಲ್ಲಿ 40 ಎಕರೆ ಜಮೀನನ್ನ ಮಳೆನೀರು ಡ್ಯಾಮ್ ಅಲ್ಲಿ ನಾವು ಕಳ್ಕೊಂತೀವಿ. ಅಲ್ಲಿಂದ ನಾವು ಶರಾವತಿಗೆ ಬಂದಾಗ ಕೂಡ 58 ಎಕರೆ ಜಾಗವನ್ನು ನಾವು ಶರಾವತಿ ಒಳಗೆ ನಾವು ಕಳ್ಕೊಂತೀವಿ. ನಮಗೆ ಪರ್ಯಾಯ ಭೂಮಿಯನ್ನ ಇವತ್ತಿಗೂ ಸರ್ಕಾರ ಕೊಟ್ಟಿಲ್ಲ. ಮನೆಯಲ್ಲಿ ಪುತ್ರಾಜಿತ ಆಸ್ತಿ ಮಾತ್ರ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ನೀವೆಲ್ಲರೂ ಅದೇ ರೀತಿಯವರು. ಹಾಗಾಗಿ ಈ ಹೋರಾಟ ಅನಿವಾರ್ಯ, ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಈಗ ತಾನೇ ಶ್ರೀನಿವಾಸ್ ಅವರು ಹೇಳಿದ್ರು, ಇದು ಇವತ್ತು ಪ್ರಥಮ ಅಂದ್ರೆ ನೀವು ಅನೇಕ ಭೂಮಿ ಉಳಿಸ್ಕೊತೀರಿ, ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲರೂ ಹೊಟ್ಟೆ ಅನ್ಕೊಂಡಿದೀವಿ, ಬಟ್ಟೆ ಗಿಟ್ಟೆ ತಗೊಂಡ್ಬಿಡ್ತಾರೆ ಅನ್ನೋದು. ನಮ್ಮ ಬಟ್ಟೆ ಆಲ್ರೆಡಿ ಕಳಿಸಾಗಿದೆ, ಬಟ್ಟೆ ಆಲ್ರೆಡಿ ಕಳಿಸಿದೆ. ನಮ್ಮ ಮಾನ ಮರ್ಯಾದೆ ಹೋಗುವಂತ ವ್ಯವಸ್ಥೆಯಲ್ಲಿದೆ. ಶ್ರೀನಿವಾಸಣ್ಣ ಅಂತವ್ರು, ಇಂದೂದರಗೌಡರು ಅಂತವ್ರು ಎಲ್ಲರೂ ನಿಮ್ಗೆ ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದಾರೆ. ಅಂದ್ರೆ ಆ ಸಹಕಾರನ ತಗೊಂಡು ನಾವು ಕೂಡ ಎಲ್ಲರೂ ಕೂಡ ಮೈ ಚಳಿ ಬಿಟ್ಟು ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಪರವಾಗಿ ಸರ್ಕಾರಗಳು ರೀತಿಯ ನೋಡಿ. ಒಂದು ವಿಚಾರ ನೀವೇ ನೇರವಾಗಿ ಹೇಳೋದಂದ್ರೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತವ್ರು, ನಮ್ಮಲ್ಲಿ
ರಾಜ್ಯಾಂಗ, ಅದರ ಕೆಳಗೆ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹೂವಣ್ಣ ಹುರಳಿ, ಹೈಕೋರ್ಟ್ ವಕೀಲರಾದ ಕುಮಾರಸ್ವಾಮಿ ಸೊರಬ, ಶಿವಮೊಗ್ಗದ ಶಿವದೂತ ಅವಧೂತರು ಜಯಂತ್ ಬೇಸೂರವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ರವಿ ಕುಗ್ವೆ, ರಿಟೆಕ್ ದಲಿತ ಮುಖಂಡರಾದ ಪರಮೇಶ್ವರ ದೂಗೂರ, ಅಶೋಕ ಬೇಸೂರು, ಹೆಬ್ಸಿ ನಾಗರಾಜ್, ಅಶೋಕ್ ಕೋಡ್ಸರ, ಮಂಜಪ್ಪ ಆರನ್ಕೆರೆ, ದಯಾನಂದ ಹೊಯ್ಸಳ, ಗಣಪತಿಯಪ್ಪ ಹೀಗೆ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.